ಹೆಂಗಿದೆ ಅಂತ ಅನ್ಕೊಂಡಿದ್ಯಾ? ನೋಡೋಣ, ಪ್ರತಿನಿತ್ಯ ನಿನ್ಗೋಸ್ಕರನೇ ನೀನ್ ದಾರಿನೇ ಕಾಯ್ತಾ ಇದೀನಿ. ಎಷ್ಟು ದಿನ ಆಯ್ತಣ್ಣ ನೀನನ್ ಬಿಟ್ಟಿದೀನಿ ಅಂತ ನಿನಗೇನಾದ್ರೂ ಗೊತ್ತಿದ್ಯಾ? ನೋಡಮ್ಮ ಅಂಜು, ಈಗಿನ ಕಾಲದಲ್ಲಿ ಮನೆಯಲ್ಲಿ ಒಂದು ಹೆಣ್ಣು ಇರೋದು ತುಂಬಾ ಕಷ್ಟ. ಆದ್ರೂ ನೀನೊಬ್ಳೆ ಇದ್ದು ಇಷ್ಟು ದಿವಸ ನಮ್ಮ ಮನೆಯನ್ನ ಬೆಳಗುತ್ತಿರೋದಲ್ಲ, ಅದು ಅದು ಕಡೆ ನನಗೆ ಹೆಮ್ಮೆ ವಿಷಯ. ಅಂದಾಗೆ ಅಂಜು, ನಿನ್ನೆ ರಾತ್ರಿ ನಾನು ಒಂದು ಕನಸು ಕಂಡೆನಮ್ಮ. ಏನಣ್ಣ ಕನ್ಸ್ಕೊಂಡಿದ್ಯಾ? ಏನ್ ಕನ್ಸ್ಕೊಂಡೆ? ಆ ಕನಸಿನಲ್ಲಿ ನನ್ನ ತಂಗಿಯ ಮದುವೆಯನ್ನ ಎಷ್ಟು ವಿಜೃಂಭಣೆಯಿಂದ ಮಾಡಿದೆ ಗೊತ್ತೇನಮ್ಮ? ಹೌದಾ? ಎಷ್ಟು ವಿಜೃಂಭಣೆಯಿಂದ ಮಾಡಿದೆ? ಕಣ್ಣಡೋಲು ಬಡಿಯುವ ಮದುವೆ ನೀನೊಂದು ಮಾತು ಹೇಳ್ತಿದ್ಯಲ್ಲ, ಇಡೀ ಈ ಮನೆಯ ಜವಾಬ್ದಾರಿನ ಒಂದು ಹೆಣ್ಣಾಗಿ ನಾನು ಇಲ್ಲದೆ ಇದ್ರು ನೀನ್ ನಿಭಾಯಿಸ್ತಿದ್ಯಾ ಅಂತ. ಅಣ್ಣ, ಈ ಮನೆಯ ನಿಭಾಯಿಸೋದು ಒಂದು ಹೆಣ್ಣಾದವಳ ಕರ್ತವ್ಯ. ಎಷ್ಟೇ ಕಷ್ಟಗಳು ಬಂದ್ರು ಅವೆಲ್ಲವನ್ನು ಕೂಡ ನಾನ್ ನಿಭಾಯಿಸ್ಬೇಕು. ಹಾ, ಅಂದ ಹಾಗೆ ಒಂದ್ ಮಾತು ಕೇಳಿದ್ಯಾ ಅಣ್ಣ? ಹಿರಿಯರು ಹೇಳಿದ್ದಾರೆ, ಒಂದು ಹೆಣ್ಣಾದವಳು ಒಂದು ಮನೆಯಲ್ಲಿ ಇರ್ಲೇಬೇಕಂತ. ಹಾ, ಹೆಂಗೆ ನಾವು? ಹೌದಮ್ಮ, ಹೆಣ್ಣೊಂದು ಕಲಿತರೆ ಶಾಲೆ ಎಂದು ತೆರೆದಂತೆ. ಸೂಪರ್ ಕಣಮ್ಮ. ಒಂದು ತಂಗಿ ಅಲ್ವಾ, ಅಣ್ಣನ ಆಜ್ಞೆಯಂತೆ ನಡೆದವಳು. ಮುಂದೆ ನಾನು ಎಲ್ಲೂ ಹೋಗಲ್ಲಮ್ಮ, ಇಲ್ಲೇ ಇದ್ದು ಮದುವೆ ಮಾಡಿಸಿಯೇ ಹೋಗೋದು. ಅಣ್ಣ, ಏನಣ್ಣ ನೀನು ಈಗ ತಾನೆ ಹಾಗೆ ಹೀಗೆ ಕನ್ಸ್ಕೊಂಡೆ ಅಂತ ಹಾಡು ಹಾಡಿ ಕುಂತು ಬಿಟ್ಟೆ. ಅಂದ ಹಾಗೆ ಈಗ ನೋಡಿ